ಎಲ್ಲರಿಗೂ ಗೊತ್ತಿದೆ. 14th ಏಪ್ರಿಲ್ ಯಾವುದಕ್ಕೆ ವಿಶೇಷ? ಇವತ್ತೊಂದು ಈವೆಂಟ್ ನಡೀತಾ ಇದೆ, ಅದೊಂದು ವಿಶೇಷ. ಅದಲ್ಲದೆ ಜೋರಾಗಿ ಇವತ್ತು ವಿಶ್ವ ಮಾನವ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜನ್ಮದಿನವೂ ಹೌದು. ವರ್ಲ್ಡ್ ನಾಲೆಜ್ ಡೇ ಅಂತಲೂ ಕರೀತಾರೆ ಇವತ್ತಿನ ದಿನ. ಇದೇ ನಮ್ಮ ಸೆಂಟ್ ಜೋಸೆಫ್ಸ್ ಯೂನಿವರ್ಸಿಟಿಯಲ್ಲಿ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡ್ಕೊಂಡು ಅಲ್ಲಿಂದ ಬರೋದಕ್ಕೆ ತಡ ಆಯಿತು. ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಬಟ್ ಇಲ್ಲಿರೋರಿಗೆ ಅವ್ರು ಕೊಟ್ಟಿರುವಂಥ ಒಂದು ಪ್ರಿಯಾಂಬಲ್ ಪೀಠಿಗೆ ಇದೆಯಲ್ಲ, ಅದನ್ನು ಓದಿಸೋಣ. ಅದನ್ನು ಸ್ವಲ್ಪ ಅದ್ರ ಬಗ್ಗೆ ಒಂದೆರಡು ಮಾತು ಬಂದರೆ ಅದಕ್ಕೆ ಪ್ರಯತ್ನ ಪಟ್ಟು ಮುಂದುವರಿಸೋಣ ಅಂತ ಕೇಳ್ಕೊಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಒಂಥರದ್ದು ರಾಜಕೀಯ ಸಮಾನತೆ ಕೊಡಿಸಿದ್ದಾರೆ. ರಾಜಕೀಯ ಸಮಾನತೆ ಅಂದರೆ ಯಾವುದದು? ಪೊಲಿಟಿಕಲ್ ಈಕ್ವಾಲಿಟಿ. ಏನದು? ಕಾಸ್ಟಿಂಗ್ ವೋಟ್. ಎಲ್ಲರಿಗೂ ಒಂದು ವೋಟ್, ಒನ್ ವೋಟ್ ಒನ್ ಪರ್ಸನ್ ಅಂತ ಕೊಡಿಸಿದ್ದಾರೆ. ಪೊಲಿಟಿಕಲ್ ರೈಟ್. ನಾವು ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕಂದ್ರೆ ಅದಕ್ಕೊಂದು ವೋಟ್ ಅನ್ನೋದಿರುತ್ತೆ. ಅವನು ಅಂಬಾನಿ ಆಗಿದ್ರು, ಕೂಲಿಯವನಾಗಿದ್ರು, ಇಬ್ಬರಿಗೂ ಒಂದೇ ಬೆಲೆ ಅಂತದ್ದು ವೋಟ್ ಅನ್ನೋದು. ಅದನ್ನು ಕೊಡಿಸಿದ್ದಾರೆ. ಬಟ್ ಅದು ಸಿಕ್ಕಿದ ತಕ್ಷಣ ನಾವೇನಾದರೂ ಚೆನ್ನಾಗಿದ್ದೀವ ಸಮಾಜದಲ್ಲಿ? ಡಿಸ್ಪ್ಯಾರಿಟೀಸ್ ಏನಿಲ್ವಾ ಅನ್ನೋದು ನಾವು ಪ್ರಶ್ನೆ ಮಾಡಿಕೊಂಡ್ರೆ ಆರ್ಥಿಕ ಡಿಸ್ಪ್ಯಾರಿಟಿ ಇದೆ, ಸಾಮಾಜಿಕ ಡಿಸ್ಪ್ಯಾರಿಟಿ ಇದೆ. ಸೊ ಹಾಗಾಗಿ ಅಂಬೇಡ್ಕರ್ ಅವ್ರನ್ನ ಎಷ್ಟೋ ಜನ ಪೂಜಿಸ್ತಾರೆ, ಕೆಲವರು ದ್ವೇಷಿಸ್ತಾರೆ, ಕೆಲವರು ಅವ್ರನ್ನ ಅರ್ಥ ಮಾಡಿಕೊಂಡು ಪಾಲನೆ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗೋರು. 3 ಥರದ ಜನ ಇದ್ದಾರೆ. ಅದರಲ್ಲಿ ಯಾರು ಅವ್ರನ್ನ ಓದ್ಕೊಂಡಿದ್ದಾರೋ ಅವರು ಪ್ರಕಾರ ಅವರು ದಾರಿಯಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾರು ಓದ್ಕೊಂಡಿಲ್ವೋ ಕಣ್ಣು ಮುಚ್ಕೊಂಡು ಅವ್ರನ್ನ ದೇವರಂತ ನಂಬಿ ಇರ್ತಾರೆ. ಬಟ್ ಆದರೂ ಅದು ಸಾಕಾಗಲ್ಲ. ಕೆಲವರು ಅವ್ರನ್ನ ಅರ್ಥ ಮಾಡ್ಕೊಳ್ಳದೆ ಅಪಾರ್ಥ ಮಾಡ್ಕೊಂಡು ಇರೋರು ಇದ್ದಾರೆ. ಅದರಿಂದ ಈ ಒಂದು ದಿನದ ವಿಶೇಷ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆದಷ್ಟು ನೆಟ್ಟಲ್ಲಿ ಇನ್ಫಾರ್ಮೇಷನ್ ಇರುತ್ತೆ ಅಥವಾ ಅವ್ರ ಬಗ್ಗೆ ಬುಕ್ಸ್ ಇರ್ತದೆ, ಪುಸ್ತಕಗಳು, ಅವ್ರನ್ನ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು. ಅಷ್ಟು ಹೇಳ್ತಾ ಈ ಒಂದು ಪ್ರಿಯಾಂಬಲ್ ಇದೆ. ಈ ಇಬ್ರು ಏನಕ್ಕಂದ್ರೆ ಒಂದು ಮೇಲ್ ಒಂದು ಫೀಮೇಲ್ ಇಬ್ರು ಓದೋರ ಮೂಲಕ ಮೈಕ್ ತಗೊಂಡು ಎಲ್ಲರೂ ನಿಂತ್ಕೊಂಡ್ರೆ ಈ ಪೀಠಿಗೆಯನ್ನು ಓದಿ ನಾವು ಹೇಳ್ತೀವಿ. ದಯವಿಟ್ಟು ನೀವು ರಿಪೀಟ್ ಮಾಡಬೇಕಷ್ಟೆ. ಕಷ್ಟಪಟ್ಟು ಈ ಒಂದು ಸಂವಿಧಾನವನ್ನು ಸೃಷ್ಟಿ ನಮಗೆ ಕೊಟ್ಟಿದ್ದಾರೆ. ಅವ್ರ ಜೊತೆಯಲ್ಲಿ ಇನ್ನೂ 6 ಜನ ಇದ್ದರು. ಒಂದು ಟೀಮ್, ಅದು ಟೀಮ್ ವರ್ಕ್. ಅದು ಅವರೊಬ್ಬರೇ ಏನು ಬರ್ತಿಲ್ಲ. ಆದರೆ ಎಲ್ಲರನ್ನೂ ಮೀರಿಸಿ ಅವರದ್ದು ಒಂದು ಕೊಡುಗೆ ಅನ್ನೋದು ಇರೋದಕ್ಕೆ ಕಾರಣ ಅವ್ರನ್ನ ಇವತ್ತು ನೆನೆಸ್ಕೊಂಡು ಈ ಒಂದು ಪೀಠಿಕೆಯನ್ನು ಇಂಗ್ಲೀಷಲ್ಲಿದೆ, ನಾವು ಹೇಳ್ತೀವಿ, ಅದನ್ನು ನೀವು ರಿಪೀಟ್ ಮಾಡಿದರೆ ಸಾಕು. ಅದಾದಮೇಲೆ ಅದ್ರ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ ಏನಿದೆ ಅಂತ. ಸೊ ಎಲ್ಲರೂ ಜಸ್ಟ್ ಒಂದು ಕೈ ಮುಂದೆ ಮಾಡಿಬಿಟ್ರೆ ಒಳ್ಳೆಯದು. ಪ್ರಿಯಾಂಬಲ್ ಇಂಗ್ಲೀಷಲ್ಲಿದೆ. Preamble. The Constitution of India. Okay. We, the people of India, having solemnly resolved to constitute India into a sovereign, socialist, secular, democratic republic, and to secure to all its citizens justice, social, economic, and political, liberty of thought, expression, belief, faith and worship, equality of status and of opportunity, and to promote among them all fraternity, assuring the dignity of the individual and the unity and integrity of the nation. In our Constituent Assembly, this 26th day of November 1949, we do hereby adopt, enact and give to ourselves this Constitution.
ಜೈ ಹಿಂದ್. ಥ್ಯಾಂಕ್ ಯು. ಜೈ ಭೀಮ್.